ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸೀತಾರಾಮ್ ನ್ಯೂಸದ ವೀಕ್ಷಕರೇ, ನಾನು ನಿಮ್ಮವ ಎಂ ಆಯುಧ ಮಲ್ಲಪ್ಪ ಜೊತೆ ಅವರು. ತಾವು ಈಗ ಸುದ್ದಿಗಳ ಲೋಕಕ್ಕೆ ಎಂಟ್ರಿ ಹೊಡಿತಾ ಇದ್ದೀರಿ. ಈ ಸುದ್ದಿಗಳನ್ನು ಪ್ರತಿಯೊಂದು ನೋಡೋ ಜೊತೆಗೆ ನಿಮ್ಮ ಅಭಿಪ್ರಾಯಗಳನ್ನು ಹಂಚ್ತಾ ಇರಿ. ಯಾಕಂದರೆ ಈ ಸುದ್ದಿಗಳು ನಿಮಗಾಗಿ, ನಿಮ್ಮ ಬದುಕಿಗಾಗಿ, ನಿಮ್ಮ ವೈಚಾರಿಕೆಗಾಗಿ, ನಿಮ್ಮ ತಿಳುವಳಿಕೆಗಾಗಿಯೂ ನಿಮಗೂ ಗೊತ್ತು. ಜೊತೆಗೆ ನಮಗೂ ನಿಮ್ಮೊಂದಿಗೆ ಇದೊಂದು ಮಾತಾಡುವಂಥ ಜೊತೆಗೆ ಸುದ್ದಿಗಳನ್ನು ಬಿಡುವಂಥ ಕೆಲಸ. ಈ ಕೆಲಸದಲ್ಲಿ ನಾವು ನಿಮ್ಮೊಂದಿಗಿದ್ದೀವಿ ಅಂತ ಹೇಳ್ತಾ ನೋಡ್ತಾ ಇರಿ ಸುದ್ದಿಗಳನ್ನು. ನೀವು ಬಂದಿದ್ದೀರಾ, ಇದೇ ಸೇಮ್ ಟೈಪ್ ಪ್ರಾಬ್ಲಮ್ಸ್ ಆಗಿದೆ. ಸಾಲ್ವ್ ಮಾಡೋಕ್ಕಾಗಲ್ಲ. ಬಡ್ಜೆಟ್ ಅಪ್ರೂವ್ ತಗೋಬೇಕು, ಹೆಡ್ ಆಫೀಸಿಂದ ಬಡ್ಜೆಟ್ ತಗೊಂಡು ಬರಬೇಕು. ಇದು ಶೌಚಾಲಯ ಮತ್ತೆ ನೀರಿಂದು 2 years ಇಂದ ಓಡಾಡಿರೋದು ಬಡ್ಜೆಟ್ ಅಪ್ರೂವಲ್. ಈಗ ಆ ಕಾಂಟ್ರಾಕ್ಟರ್ ಎಂತ ಸಿಕ್ಕಿದೆ ಅಂತಂದ್ರೆ ತಗೊಂಡು ಅವ್ನು ಹುಷಾರಿಲ್ಲ, 6 months ಅವ್ನು ಅಡ್ಮಿಟ್. ಈಗ ಆ ಥರ ಎಲ್ಲ ಪರಿಸ್ಥಿತಿ ಇರುತ್ತೆ. ಅವ್ನು ಒಂದು ಸತಿ ಕ್ಯಾನ್ಸಲ್ ಮಾಡೋಕ್ಕೂ ಆಗಲ್ಲ, ಅವ್ನು EMT ದುಡ್ಬೋಲ್ ಆಗುತ್ತೆ. ಅದೆಲ್ಲ ಅಂಡರ್ಸ್ಟ್ಯಾಂಡಿಂಗ್ ನಾವು ಮಾಡ್ಕೊಂಡು ಹೋಗ್ತೀವಿ. ಏನೇನು ಅನುಕೂಲ ಏನೇನಾಗುತ್ತೋ ಇಮಿಡಿಯೇಟ್ ಆಗಿ ನಾವು ಮಾಡ್ಸೋದು. ಕೋರಿಬಿಂದ 3 ದಿನ ಬರ್ತಾರೆ. ಒಬ್ಬರಿಗೆ ಹಾಕಿದಾರೆ, ಅವ್ರು ಬರೋದಿಲ್ಲ ಸರಿಗೆ, ಒಬ್ಬರೇ ಇಲ್ಲಿ ಕೆಲಸ ಮಾಡಬೇಕು. ಈಗ ಪೇಪರಲ್ಲಿ ಒಂದ್ಸತಿ ಬಂದ್ರು ನಾನು 3-4 ಜನ ಕ್ಯಾನ್ಸಲ್ ಕೊಡಬೇಕು. ಆ ಅನುಪಾಲನ ವರದಿ ಮಾಡೋಕ್ಕೆ ನನಗೆ 8 days ಹೋಗುತ್ತೆ. ಏನಿದ್ರು ನಾವೇ ಕ್ಲಿಯರ್ ಮಾಡಬೇಕಲ್ಲ. ನಮ್ಮ ಹತ್ರನೇ ಕ್ಲಿಯರ್ ಮಾಡಿ, ನಮ್ಮ ಹತ್ರನೇ ಜೋರ್ ಮಾಡಿ, ನಮ್ಮ ಹತ್ರನೇ ಕ್ಲಿಯರ್ ಮಾಡ್ತೀವಿ. ಇವತ್ತು 2 ಪಾಯಿಂಟ್ ಕ್ಲಿಯರ್ ಆದ್ರೆ ನಾಳೆ ಒಂದು 2 ಪಾಯಿಂಟ್ ಕ್ಲಿಯರ್ ಆಗೇ ಆಗುತ್ತೆ. ಸಹಕಾರ ಕೊಡಿ ಎಲ್ಲರೂ. ನೀವು ಕೊಡಬೇಕು. ಪಾಸಿಟಿವ್ ಆಗಿ ಆಕ್ಷನ್ ಆಗಬೇಕು ಅಂತ ನಮಗೆ ತುಂಬಾ ಚೆನ್ನಾಗಿದ್ದಾರೆ. ಎಲ್ಲರೂ ಕಾಪಾಡ್ಬೇಕು. ಈಗ 4 ಜನಕ್ಕೆ ನಾನು ಎಲ್ಲದಕ್ಕೂ ಅನುಕೂಲ ಆಗ್ತದೆ. ಈಗ ನಂದು ಟೈಮಿಂಗ್ಸ್ ಬಗ್ಗೆ ನಾನು ಏನು ಹೇಳಿದ್ದೀನಿ ಅದು ಕ್ಲಿಯರ್ ಕಟ್ ಆಗಿದೆ. ಎಲ್ಲ ಒಂದೇ ಟೈಮಿಂಗ್ ತರಕಾರಿ ಅಷ್ಟೇ. ಮಾರ್ನಿಂಗ್ ಟೊಮೆಟೊ ಇರುತ್ತೆ, ಆಮೇಲೆ 2 o'clock ಇಂದ ತರಕಾರಿ 2 ಇಂದ 10 ಗಂಟೆ ಎಷ್ಟಾದ್ರು ಮಿಡ್ ನೈಟ್ ಮಾಡ್ಕೊಂಡು 12 ತನಕ ಮಾಡ್ಕೊಂಡು ಕ್ಲೋಸ್ ಮಾಡ್ಕೊಂಡು ಸೈರನ್ ನಾವು ಇಂಪ್ಲಿಮೆಂಟ್ ಮಾಡಿ ಅಗ್ರಿಕಲ್ಚರ್ ಮಾರ್ಕೆಟಿಂಗ್ ಕಂಪ್ಲೀಟ್ ಮಾಡಿ ಡಿಗ್ರಿ ಅವ್ರಿಗೆ ಒಬ್ರಿಗೆ ಕೆಲಸಕ್ಕೆ ತಗೊಂಡಿದ್ದೀನಿ. ಯಾಕೆ ತಗೊಂಡಿದ್ದೀನಿ ಅಂದ್ರೆ ಲೆಕ್ಕ ತಿಳ್ಪಟ್ಟಿ ಅಪ್ಡೇಟ್ ಆಗ್ರಿ ಅಂತ. ಈಗ ವರ್ತಕರಿಗೆ ಸೀರಿಯಸ್ ಆಗಿ ಆಕ್ಷನ್ ಇದೆ. ಹೆಡ್ ಆಫೀಸ್ ಇಂದ ನಿಮ್ ಲೈಸೆನ್ಸ್ ಕ್ಯಾನ್ಸಲ್ ಮಾಡ್ತಾರೆ. 1 month ಅಲ್ಲಿ ರಿವೋಕ್ ಆಗ್ಬೋದು ನಿಮ್ ಲೈಸೆನ್ಸ್. 1 month ಅಲ್ಲಿ ಬಿಸ್ನೆಸ್ ಹೋಗ್ಬಿಡುತ್ತೆ. ದಯವಿಟ್ಟು ನೀವು ಲೆಕ್ಕ ತಿಳ್ಪಟ್ಟಿ ಅಪ್ಡೇಟ್ ಮಾಡ್ಬೇಕು. ನಿಮ್ಮ ಅಂಗಡಿ ಎಲ್ಲ ಹೇಳ್ತಿದ್ದಾರೆ. ಲೆಕ್ಕ ತಿಳ್ಪಟ್ಟಿ ಎವ್ರಿ ವೀಕ್ ನೀವು ಕೊಡ್ಬೇಕು, ಸ್ಟೇಟ್ಮೆಂಟ್ ಜೊತೆ ಕೊಡ್ಬೇಕು. ನೋಡಿ ನಮ್ಮಲ್ಲಿ ಬಂದೇ ಇಲ್ಲ. ನಾನು ಅಲ್ಲಿ ಇನ್ಚಾರ್ಜ್. ನಾನೇನು 30 ಕಿಲೋಮೀಟರ್ 100 ಕಿಲೋಮೀಟರ್ ಇಲ್ಲಿ ಬರಬೇಕು. ಈ ಸಮಿತಿ ನೋಡ್ಬೇಕು. ಎಲ್ಲಾದ್ರೂ ಸಹಕಾರ ಇದ್ರೆ ನಾವು ಮಾಡ್ಕೊಂಡು ಹೋಗ್ತೀವಿ, ಇಲ್ಲಾಂದ್ರೆ ನಾವು ಚೇಂಜಸ್ ಮಾಡ್ಕೊಂಡು ಹೋಗ್ತೀವಿ. ಈಗ ನೋಡಿ ನಾವು ಒಂಥರ ವ್ಯವಸ್ಥೆ ಇದೆ, ಅದನ್ನ ನಾವು ಫೈನ್ ಟ್ಯೂನ್ ಮಾಡಿ ನಾವು ಚೆನ್ನಾಗಿ ಮಾಡ್ಬೇಕು ಅಷ್ಟೇ. ನಾವು ಆಯ್ತಾ, ಅದನ್ನ ನಾವು ಕಷ್ಟ ನಾವು ಸಾಲ್ವ್ ಮಾಡೋಕ್ಕಾಗಲ್ಲ ಅಂತ ಬಿಟ್ಬಿಟ್ರೆ ಯಾವತ್ತೂ ಯಾರು ನೀವು ಸಹಕಾರ ನಾವು ನಿಮ್ ಜೊತೆ ಸೇರ್ಕೊಂಡು ಏನೋ ಒಂದು ಸ್ವಲ್ಪ ಪರ್ಸೆಂಟ್ ಇಂಪ್ರೂವ್ಮೆಂಟ್ ಆಯ್ತು ಅಂತಂದ್ರೂ ಅದು ಬರ್ತಾ ಇಂಪ್ರೂವ್ಮೆಂಟ್ ಆಗುತ್ತೆ. ಓಕೆ, ಅಷ್ಟೆಲ್ಲ ನಾವು ಒಟ್ಟಿಗೆ ಸೇರ್ಕೊಂಡು ನಾವು ಮಾಡೋಣಂತೆ. ನಿಮ್ಮೆಲ್ಲ ಸಹಕಾರ ಇರಲಿ ನಮ್ಮ ಜೊತೆನಲ್ಲಿ ಅಂತ ನಾವು ಕೇಳ್ಕೊಂಡು ಈ ಮೀಟಿಂಗ್ ಮೋಸ್ಟ್ಲಿ ಎಲ್ಲ ಪಾಯಿಂಟ್ಸ್ ನಾವು ಕವರ್ ಮಾಡಿದ್ವಿ. ಇಂಪ್ಲಿಮೆಂಟೇಷನ್ ಇನ್ನ ಸ್ಟಾರ್ಟ್ ಮಾಡ್ಕೊಳ್ತೀವಿ. ಸೊ ಅದ್ರ ಪ್ರಕಾರ ಎಲ್ಲರೂ ನಾವು ಕೈ ಜೋಡಿಸ್ಕೊಂಡು ಮುಂದಕ್ಕೆ ಹೋಗೋಣ. ತಾವೆಲ್ಲ ಬಂದಿದ್ರ ವಿವರಾಗಿ ತಿಳಿಸಿದ್ರಿ. ವರ್ಕ್ ಬೋರ್ಡ್ ಅಂದರೆ ಪ್ರಾಮಾಣಿಕವಾಗಿರ್ತಕ್ಕಂಥ ವ್ಯಕ್ತಿಗಳು ಅಲ್ಲಿ ಹೋಗಿ ಕೆಲಸ ಮಾಡಬೇಕು. ಯಾಕಂದರೆ ಅದ್ರ ದೇವರು ದುಡ್ಡದು. ಕಬ್ರಸ್ಥಾನದ ಹಣ ಇರ್ಬೋದು, ಮಸೀದಿ ಹಣ ಇರ್ಬೋದು, ದರ್ಗಾದ ಹಣ ಇರ್ಬೋದು, ಮತ್ತು ಬಹಳಷ್ಟು ಕಾಂಪ್ಲೆಕ್ಸ್ಗಳಿವೆ. ನಮ್ಮ ವರ್ಕ್ ಬೋರ್ಡಿನ ಇರ್ತಕ್ಕಂಥ ಕಾಂಪ್ಲೆಕ್ಸ್ಗಳು ಸಹ ಭಾಳಷ್ಟು ಇದೆ. ಆ ಜಾಗದಲ್ಲಿ ಭಾಳ ಪ್ರಾಮಾಣಿಕದಿಂದ ಕೆಲಸ ಮಾಡೋದಕ್ಕೋಸ್ಕರ ನಾನು ಪ್ರಾಮಾಣಿಕವಾಗಿ ಕೆಲಸ ಮಾಡ್ತೀನಂತ ನಾನು ತನು ಮನ ಧನ ಸಹ ನಾನು ಜರ್ನಿಯಿಂದ ಅದು ಖರ್ಚು ಮಾಡಿ ಈ ಒಂದು ಸಮಾಜ ಪತ್ರಿಕಾಗೋಷ್ಠಿಯಲ್ಲಿ ನಾವು ಒಂದು ಹೇಳಿಕೆ ಕೊಟ್ಟಿದ್ದೇವೆ. ಮುಂದಿನ ದಿನದಲ್ಲಿ ಜಿಲ್ಲಾ ವರ್ಕ್ ಬೋರ್ಡ್ ಅಧ್ಯಕ್ಷರಾಗಿ ನೇಮಕ ನಾನು ನಮ್ಮ ಪರವಾಗಿ ಮನವಿ ಮಾಡ್ಕೊಳ್ತಿದ್ದೀನಿ ಅಂತ ಹೇಳಿ ಮಾತು ಮುಗಿಸ್ತೀನಿ. ನೇಮಕ ಈಗ ರಾಜ್ಯ ಮಟ್ಟದಲ್ಲಿ 2 ಜನಕ್ಕೆ ನೇಮಕಾತಿ ಮಾಡ್ತಾರೆ. ರಾಜ್ಯ ಮಟ್ಟ ಅಂಥವರು ಸುಮಾರು 1500 ಚಿಲ್ಲರೆ ಜನ ರಾಜ್ಯದಲ್ಲಿದ್ದಾರೆ.
ಅವರು 2 ಜನ ಕಾಯಿಸ್ತಾರೆ ಅವರು ಇಬ್ಬರು ಗೆದ್ದು ಯಾರು ಜಾಸ್ತಿ ತಗೋಬೋದು ಯಾರು ಕಮ್ಮಿ ತಗೋಬೋದು ಅದು ಲೆಕ್ಕ ಬರಲ್ಲ. 400 ಓಟ್ ತಗೋಬೋದು ಆ ಥರ ಲೆಕ್ಕ ಬರಲ್ಲ. ಇವ್ರ ಮೇಲೆ ಮತ್ತೆ 11 ಜನ ಇರ್ತಾರೆ ರಾಜ್ಯ ಮಟ್ಟದಲ್ಲಿ ಕಮಿಟಿ ನಾಮಿನೇಟೆಡ್ ಇರ್ತಾರೆ. ಆ ಥರ 11 ಜನ ಸೇರಿ ರಾಜ್ಯಾಧ್ಯಕ್ಷರನ್ನ ನೇಮಕಾತಿ ಮಾಡ್ತಾರೆ. ರಾಜ್ಯಾಧ್ಯಕ್ಷರ ಅಲಿ ಉಲ್ ಹಸೇನಿ ಗುಲ್ಬರ್ಗಾದ ಧರ್ಮಗುರುಗಳು ಇದ್ದಾರೆ. ಹೊಸ ಬಂದೇ ನವಾಜ್ ಅಂತ ಹೇಳ್ಬಿಟ್ಟು ನಮ್ಮ ಭಾರತ ನವಾಜ್ ಅಂತ 2 ಬಹಳ ದೊಡ್ಡ ಕ್ಷೇತ್ರಗಳು. ಅದರ ಅಧ್ಯಕ್ಷರು ಅವರು ವಿದ್ಯಾಭ್ಯಾಸ ಓದಿದ್ದು ಅಮೆರಿಕದಲ್ಲಿ. ಬಹಳಷ್ಟು ಮೆಡಿಕಲ್ ಕಾಲೇಜುಗಳಿದ್ದಾವೆ. ಬಡ ಮಕ್ಕಳಿಗೆ ಉಷಾ ಮೆಹ್ರಾ ರಿಪೋರ್ಟ್ ಕಮಿಷನನ್ನು ಮಾಡಿಸಿದ್ರು. ಉಷಾ ಮೆಹ್ರಾ ಅವರು ಒಂದು ವರದಿಯನ್ನು ಕೊಟ್ಟರು. ಹೌದು, ಈ ದೇಶದಲ್ಲಿ ಮೀಸಲಾತಿ ಪರಿಷ್ಕರಣೆ ಆಗಬೇಕು, ಇವರು ಹೋಮೋಜಿನಿಯಸ್ ಅಲ್ಲ, ಆದರೆ ಆರ್ಟಿಕಲ್ 341 ಅಮೆಂಡ್ಮೆಂಟ್ ಆಗಬೇಕು ಅಂತ ಪ್ಯಾರಾದಲ್ಲಿ ಅವರು ಮೆನ್ಷನ್ ಮಾಡಿ ರೆಕಮೆಂಡೇಶನ್ ಮಾಡಿದ್ರು. ಅವತ್ತು ಕೇಂದ್ರದ ಕಾಂಗ್ರೆಸ್ ಸರ್ಕಾರನೇ ಇತ್ತು. ಆದರೆ ಅದೇ ಸರ್ಕಾರ ಉಷಾ ಮೆಹ್ರಾ ರಿಪೋರ್ಟನ್ನು ತಿರಸ್ಕಾರ ಮಾಡಿತ್ತು. ಆಗ ತಿರಸ್ಕಾರ ಮಾಡಿದ್ದು 2004 ನಂತರ ಯಾವುದೇ ರಾಜಕೀಯ ಪಕ್ಷಗಳು ಶೋಷಿತ ವರ್ಗಕ್ಕೆ ವಿಶೇಷವಾದಂಥ ಯೋಜನೆ ಮುಖಾಂತರ ಮುಖ್ಯವಾಹಿನಿಗೆ ತರುವ ದಿಕ್ಕಿನಲ್ಲಿ ಯಾವ ಪ್ರಯತ್ನವೂ ಯಾವ ರಾಜ್ಯ ಸರ್ಕಾರದಿಂದ ಆಗಿಲ್ಲ. ಕೊನೆ ಪಕ್ಷ 2020ರಲ್ಲಿ ಅರುಣ್ ಮಿಶ್ರಾ ಅವರ ಜಡ್ಜ್ಮೆಂಟ್ ಬಗ್ಗೆ ದೇವೇಂದ್ರನಾಥ್ ವರ್ಸಸ್ ಪಂಜಾಬ್ ಕೇಸಲ್ಲಿ ಅರುಣ್ ಮಿಶ್ರಾ ಜಡ್ಜ್ಮೆಂಟ್ ಬಗ್ಗೆನೂ ಸಹ ಇಂಥ ಜಡ್ಜ್ಮೆಂಟ್ ಬಂದಿದೆ, ಆ ಜಡ್ಜ್ಮೆಂಟ್ ಪರವಾಗಿ ನಾವು ರಾಜ್ಯ ಬ್ಯಾಂಕ್ ಕಾನ್ಸ್ಟಿಟ್ಯೂಟ್ ಮಾಡ್ಸೋಣ ಅಂತೇಳಿ ಯಾರು ಪ್ರಯತ್ನ ಮಾಡಿದ್ದೀವಿ. ಆದರೆ ಇಲ್ಲಿರ್ತಕ್ಕಂಥ ಸಿದ್ದರಾಮಯ್ಯನವರ ಸರ್ಕಾರ ಚುನಾವಣೆ ಮತ್ತೆ ಆರೋಗ್ಯವಂತರಾಗಿರ್ಬೇಕು. ಅದನ್ನ ಎಲ್ಲ ಒಂದು ಪರೀಕ್ಷೆಗಳೆಲ್ಲ ಮಾಡಿ ಸ್ಕ್ರೀನಿಂಗ್ ಮಾಡಿಬಿಟ್ಟು ಉಚಿತವಾದ ನಂತರವೇ ನಾವು ರಕ್ತವನ್ನು ತಗೊಳ್ಳುವಂಥದ್ದು ಆಗುತ್ತೆ. ಅಂದರೆ ಬರೀ 350 ml ರಕ್ತ ಮಾತ್ರ ಇಲ್ಲಿ ತಗೊಳ್ಳುವಂಥದ್ದು ರಕ್ತದಾನ ಶಿಬಿರಗಳಲ್ಲಿ. ಏನು ಈಗ ರಕ್ತ ನಮಗೆ ಯಾಕೆ ಬೇಕು ಜೊತೆಗೆ ನಾವು ಏನು ಅಂತ ಹೇಳಿದ್ರೆ ಜೊತೆಗೆ ಮುಂದುವರೆದು ಹೇಳೋದಾದ್ರೆ ಪ್ರತಿ ಮನುಷ್ಯನಲ್ಲಿ ಪುರುಷರಲ್ಲಿ 1 kg ಸುಮಾರು 76 ml, ಅಂದರೆ ಸರಾಸರಿ ಒಂದು 60 kg ಇರುವಂಥ ಒಂದು ವ್ಯಕ್ತಿನಲ್ಲಿ ಪುರುಷರಾದರೆ ಒಂದು 76 ml, ಮಹಿಳೆಯರಾದರೆ 66 ml per kg, ಅಂದರೆ 1 kg ಅಷ್ಟು ದೇಹದಲ್ಲಿ ಅಷ್ಟು ರಕ್ತ ದೇಹದಲ್ಲಿ ಇರುತ್ತೆ. ಅದರಲ್ಲಿ ನಾವು ಈಗ ಬರೀ ಒಂದು 8 ml ಅಷ್ಟು ರಕ್ತ ಮಾತ್ರ ಈ ಒಂದು ಶಿಬಿರಗಳಲ್ಲಿ ಅಥವಾ ನಾವೇ ರಕ್ತದಾನ ಮಾಡ್ತೀವಿ, ಆ ಒಂದು ಇದರಲ್ಲಿ ತಗೊಳ್ಳೋದು. ಮುಖ್ಯವಾಗಿ ಆನಂತರ ಈ ಒಂದು ಏನು ರಕ್ತದಾನ ಶಿಬಿರದಲ್ಲಿ ಆಯೋಜನೆ ಮಾಡಿರೋ ಪಾಲ್ಗೊಂಡಲ್ಲಿ ಎಲ್ಲಕ್ಕಿಂತ ಮುಖ್ಯವಾಗಿ ಈಗ ಡೋನರ್ಸ್, ಈಗ ನಾವು ಕಾರ್ಯಕ್ರಮ ಆಯೋಜನೆ ಮಾಡ್ತೀವಿ, ಕೇಂದ್ರದವರು ಬಂದಿರ್ತಾರೆ, ಎಲ್ಲರೂ ಬಂದಿರ್ತಾರೆ. ಮುಖ್ಯವಾಗಿ ಇದರಲ್ಲಿ ಹೀರೋಗಳು ಅಂತಂದ್ರೆ ಡೋನರ್ಸ್, ಅಂದ್ರೆ ಯಾರು ರಕ್ತದಾನ ಮಾಡ್ತಾರಲ್ಲ ಅವರು ಹೀರೋಗಳು. ಏನು ಆದ್ಮೇಲೆ ಎಲ್ಲ ಸುದ್ದಿಗಳನ್ನು ನೋಡಿದ್ರಲ್ಲ, ಏನು ಅನಿಸ್ತು ನಿಮಗೆ? ಇದರಲ್ಲೇ ನಿಮ್ಗೆ ಲೈಕ್ ಆಗಿರ್ಬೋದು, ಡಿಸ್ಲೈಕು ಆಗಿರ್ಬೋದು, ಕಾಮೆಂಟ್ ಬೇಡಪ್ಪ ಅಂತೂ ಅನಿಸಿರ್ಬೋದು, ಕಾಮೆಂಟ್ ಮಾಡಬೇಕಪ್ಪ ಅನಿಸಿರ್ಬೋದು, ಶೇರ್ ಮಾಡಬಾರ್ದಪ್ಪ ಅನಿಸಿರ್ಬೋದು, ಮಾಡಬೇಕು ಅನಿಸಿರ್ಬೋದು. ಏನಾದರೂ ಆಗಲಿ ಶೇರ್ ಮಾಡ್ತಾಯಿರಿ, ಈ ನ್ಯೂಸ್ಗಳನ್ನ ಹಂಚ್ತಾ ಇರಿ, ಜೊತೆಗೆ ಇದಕ್ಕೆ ಸಬ್ಸ್ಕ್ರೈಬ್ ಆಗ್ತಾಯಿರಿ ಅಂತ ಹೇಳ್ತಾ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್, ಇದು ಸತ್ಯದ ಕೈಗೆ ನಡಿ. ವಂದನೆಗಳು.